ತಮ್ಮ ಪ್ರಸನ್ನತೆಯನ್ನು ತಮ್ಮ ಇರುವಿಕೆಯನ್ನು ತೋರ್ಪಡಿಸುತ್ತಾರೆ. ಆದರೆ ಅನುಭವಿಸುವುದು ನಮಗೆ ಅನುಭವಿಸಬಹುದು ಅಥವಾ ಕಳ್ಕೊಳ್ಬಹುದು. ಅವಕಾಶವನ್ನು ಕಳ್ಕೊಳ್ಬಹುದು. ಆ ವ್ಯಕ್ತಿಯು ಅವಕಾಶವನ್ನು ಕಳ್ಕೊಳ್ಬಹುದಿತ್ತು. ಆದರೆ ದೇವರು ಏನನ್ನು ಬಯಸುತ್ತಾರೆ? ನಮ್ಮ ಅಹಂ ಬಿಟ್ಟು ನಮ್ಮನ್ನೇ ನಾವು ಮುರಿಯಬೇಕು. ನಾವು ಒಂದು ವೇಳೆ ತನ್ನ ಅಹಂವನ್ನು ಬಿಡದಿದ್ದರೆ ಆ ದಿನ ಆ ದೇವರ ಪವಾಡ ಶಕ್ತಿಯನ್ನು ಅವನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಅಹಂ ಬಿಡು. ನಮಗೆ ವಿವಿಧ ರೀತಿಯ ಅಹಂ ಇದೆ. ಇರ್ಬೋದು ನಮ್ಮದೇ ತೋಳ್ಬಲದ ಅಹಂ, ನಮ್ಮದೇ ಹಣಬಲದ ಅಹಂ, ನಮ್ಮದೇ ಸೌಂದರ್ಯದ ಅಹಂ, ನಮ್ಮದೇ ಸಂಪತ್ತಿನ ಅಹಂ, ಅಥವಾ ಜ್ಞಾನದ ಇಂಟೆಲೆಕ್ಚುಯಲ್ ಪ್ರೈಡ್ ಅಂತ ಹೇಳ್ತೀವಿ ನಾವು, ಅದು ಅಹಂ. ಯಾವಾಗಾದ್ರೂ ಮುರಿಯುತ್ತೇವೆ ಆಗ ಮಾತ್ರ ಆ ದೇವರ ಪವಾಡ ಶಕ್ತಿಯನ್ನು ಅನುಭವಿಸಲು ಸಾಧ್ಯ. ನಾಮನ್ ಯಾವಾಗ ರಕ್ತದಿಂದ ಇಳಿದ, ಯಾವಾಗ ಆತನು ತನ್ನನ್ನೇ ತಾನು ಮುರಿದು, ಅಂದ್ರೆ ತನ್ನ ಅಹಂ ಅನ್ನು ಮುರಿದು ಜಾರ್ಡನ್ ನದಿಗೆ ಇಳಿಯಲು ನೋಡಿ, ಇಳಿಯಲು ಅಹಮನ್ನು ಬಿಟ್ಟು ನಾವು ಕೆಳಗಿಳಿಯುತ್ತೇವೆ. ಆಗ ಮಾತ್ರ ದೇವರು ನಮ್ಮಲ್ಲಿ ತಮ್ಮ ಕಾರ್ಯಗತಗೊಳಿಸಲು ಸಾಧ್ಯ. ಯಾವರಿಗೆ ನಾನೇ ಮಾಡಲು ಸಾಧ್ಯ ಅನಿಸ್ತೇವೆ, ಅವ್ರಿಗೆ ಅವಕಾಶ ಮಾಡಿಕೊಡದಿದ್ದರೆ ಅವ್ರು ಹೇಗೆ ನಮ್ಮ ಜೀವನದಲ್ಲಿ ಆ ಕಾರ್ಯಗತಗೊಳಿಸುವುದು? ಈಗ ಸಹೋದರರು, ಅದಕ್ಕಾಗಿ ನಮ್ಮನ್ನೇ ನಾವು ಎರಡನೇ ವಿಚಾರ. ಮೂರನೇದರಲ್ಲಿ ಸಾಮಾನ್ಯ ದೇವರು ಅವರ ಆ ಶಕ್ತಿಯನ್ನ ತೋರ್ಪಡಿಸುತ್ತಾರೆ. ಸಣ್ಣ ಸಣ್ಣ ಕಾರ್ಯಗಳಲ್ಲಿ ಅವರನ್ನ ಆ ಸಂದೇಶ ಯಾರಿಂದಲೂ ಬರ್ಬೋದು. ಅದಕ್ಕಾಗಿ ನಾವು ದೇವರು ದೊಡ್ಡ ವಿಚಾರಗಳನ್ನ ಅಥವಾ ದೊಡ್ಡ ನಾವು ಮಾಯವನ್ನು ಆಶೀರ್ವಾದ. ಯಾಕೆಂದ್ರೆ ದೇವರನ್ನು ಹೆಚ್ಚಿಸಲು ನಾವು ದೊಡ್ಡ ಕಾರ್ಯಗಳನ್ನು ಮಾಡಿ ಸಣ್ಣ ಸಣ್ಣ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಲೇ ಆ ಆಶೀರ್ವಾದವನ್ನು ಪಡೆಯಲು ಸಾಧ್ಯ. ಅದನ್ನೇ ಈ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ಪ್ರೀತಿಯ ಸಹೋದರಿಯರೇ, ನಾನು ಅನೇಕ ವಿಚಾರಗಳಲ್ಲಿ ಸರಳ ರೂಪದಲ್ಲಿ ಬಲಿಪೂಜೆಯ ಸಮಯದಲ್ಲಿ ನಾನು ನಿಮ್ಮೊಂದಿಗೆ ಸದಾ ಇದ್ದೇನೆ ಎಂದು ಯೇಸು ಯಾವ ರೂಪದಲ್ಲಿ ಹಾಜರಾಗುತ್ತಾರೆ? ರೊಟ್ಟಿಯ ಮತ್ತು ಅವರು ಅನುಭವಿಸಲು ಸಾಧನವನ್ನು ಅವರು ಉಪಯೋಗಿಸಿ ನಾವೆಲ್ಲರೂ ಅನುಭವಿಸ. ಅದಕ್ಕಾಗಿ ಪ್ರಿಯರೇ, ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಅನೇಕ ಅವಕಾಶ. ಆ ಕೃತಜ್ಞತಾ ಭಾವ ಮೂಡಿ ಬರಬೇಕಾದ್ರೆ ಆ ನಾಮನ್ನಂತೆ ನಮ್ಮನ್ನೇ ನಾವು ಮುರಿಬೇಕು. ಅವರ ಶಕ್ತಿಯನ್ನು ಅನುಭವಿಸಬೇಕು. ಅದನ್ನು ಅವರು ಪ್ರಕಟಪಡಿಸುವುದು ದೊಡ್ಡ ಕಾರ್ಯಗಳೆಲ್ಲ ಸಣ್ಣ ಸಣ್ಣ ವಿಚಾರ ಹೇಳಿದೆ. ಅದಕ್ಕೆ ಬಲಿಪೂಜೆ ಆರಂಭದಲ್ಲಿ ಉಸಿರಾಡ್ತೀವಲ್ಲ ನಾವು, ಅದು ದೇವರ ಪವಾಡ. ಹೌದಲ್ಲ? ಉಸಿರಾಡ್ತಾ ಇದೆ. ಸಣ್ಣ ಸಣ್ಣ ಘಟನೆಗಳು. ನಾವು ಒಬ್ಬರು ಬಂದಿದ್ರು, ನಾವು 2-3 ವರ್ಷಗಳಿಂದ ಮೊದಲು ನಾವು ಮನೆಯಲ್ಲಿ ಒಂದು ರೋಟ ಮಾಡಿದ್ದೇವೆ. ಯಾಕೆಂದ್ರೆ ರೋಟ ಮಾಡಿದ್ದೇವೆ, ನಮ್ಮ ಜೀವನದ ದೊಡ್ಡ ಪವಾಡ ಆಯಿತು. ನಾವು ಪಿಕ್ನಿಕ್ ಹೋಗಿದ್ದೆವು, ಇಡೀ ಫ್ಯಾಮಿಲಿ ಸಮೇತ. ವಾಪಸ್ ಬರೋದು ದೊಡ್ಡ ಆಕ್ಸಿಡೆಂಟ್ ಆಯಿತು. ನಮ್ಗೆ ಯಾರಿಗೂ ಯಾವ ರೀತಿಯ ಗಾಯಗಳಾಗಿಲ್ಲ, ನಾವು ಅದೃಷ್ಟದಿಂದ ಪಾರಾಗಿದ್ದೆವು, ಯಾವುದೇ ಸಮಸ್ಯೆ ಆಗಿಲ್ಲ. ಅದಕ್ಕಾಗಿ ನಾವು ಒಂದು ಬಹಳ ಒಳ್ಳೆಯದು, ಕೆಟ್ಟದಂತ ಹೇಳಿಲ್ಲ, ಬಹಳ ಒಳ್ಳೆಯದು. ಅದ್ರ ಬೇರೆ ಅನೇಕ ಬಾರಿ ನಾವು ಪ್ರಯಾಣ ಮಾಡುವಾಗ ದೇವರು ಅಪಘಾತವಾಗದಂತೆ ನಮ್ಮನ್ನು ರಕ್ಷಿಸಿದರೆ ಅದು ಪವಾಡ ಅಲ್ಲವೇ? ಆ ಪ್ರಯಾಣ ಮುಗಿದ ನಂತರ ನಾವು ಗಾಡಿ ಇಟ್ಮೇಲೆ ಆ ದೇವರಿಗೆ ನಮ್ಮ ಪ್ರಯಾಣ ಚೆನ್ನಾಗಿ ಆಯಿತು ಎಂದು ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ. ಹೌದಲ್ಲ? ಬೆಳಿಗ್ಗೆ ರಾತ್ರಿ ಮಲಗಿದ ಬೆಳಿಗ್ಗೆ ಎದ್ದೇಳುತ್ತಿಲ್ಲ. ಹೌದು. ಆದರೆ ನಾವು ಎದ್ದೇಳುತ್ತೇವೆ, ಬಲಿಪೂಜೆ ಭಾಗವಹಿಸುತ್ತೇವೆ. ಇದು ಕೂಡ ದೇವರ ಭಾವ. ಪ್ರಿಯರೇ, ಕೃತಜ್ಞತಾ ಭಾವವನ್ನು ಬೆಳೆಸಿಕೊಳ್ಳಲು ಅನೇಕ ಘಟನೆಗಳಿವೆ, ಅನೇಕ ಸಂದರ್ಭಗಳಿವೆ. ಆ ದೇವರ ಆ ದೈವಿಕ ಅನುಭವ, ದೈವಿಕ ಸ್ಪರ್ಶವನ್ನು ಅನುಭವಿಸಬೇಕಾದ್ರೆ ದೈನಂದಿನ ಸಣ್ಣ ಸಣ್ಣ ವಿಚಾರಗಳು ಅನುಭವಿಸ. ಅದನ್ನೇ ಇಂದಿನ ಮೊದಲನೇ ವಾಚನ ಹೇಳ್ತದೆ. ನಾಮಣ್ಣ ದೊಡ್ಡ ವಿಚಾರದಲ್ಲಿ ಏನೋ ಪವಾಡ ಮಾಡಬೇಕಂತ ಬಂದಿದ್ದ. ಸಣ್ಣ ರೀತಿಯಲ್ಲಿ ಯೇಸುನು ಆ ದೇವರ ಅನುಭವವನ್ನ ನಾಮನಿಗೆ ನೀಡಿದ. ಇಲ್ಲಿ ಕೂಡ ಆ ದೇವರು ಅಂದರೆ ಪವಾಡವನ್ನು ಮಾಡ್ತಾ ಇದ್ದಾರೆ. ಅದನ್ನು ಅನುಭವಿಸು.
ಪ್ರೀತಿಯ ಸಹೋದರ ಸಹೋದರಿಯರೇ, ಆಗ ಮಾತ್ರ ಆ ಕೃತಜ್ಞತಾ ಭಾವ ಮೂಡಿ ಆ ಸಮಾಜದ ಆ ಕುಷ್ಠರೋಗಿಯಂತೆ ಪ್ರಭುವಿನಲ್ಲಿ ಬಂದು ಆ ಉಪಕಾರ ಸ್ಮರಣೆಯನ್ನು ಮಾಡಲು ಸಾಧ್ಯ. ಇವರು ನಮ್ಮನ್ನೆಲ್ಲ ಅರಸಲಿ. ದೇವರಲ್ಲಿ ದೈಹಿಕ ದೇವರಿಗೆ ನಮ್ಮ ವಿಶ್ವಾಸವನ್ನು ಪ್ರಕಟಿಸೋಣ. ವಿಶ್ವಾಸಿಸುತ್ತೇನೆ. ನಿಮ್ಮ ಉತ್ತರ, ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ. ವಿಶ್ವಗುರು 14ನೇ ಲಿಯೋ ಹಾಗೂ ಧರ್ಮಸಭೆಯನ್ನು ಮುನ್ನಡೆಸುತ್ತಿರುವ ಎಲ್ಲ ಧರ್ಮಾಧ್ಯಕ್ಷರು ಗುರುಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭು ಕ್ರಿಸ್ತರ ಮುಖಾಂತರ ಪಡೆದ ಕೃಪಾವರಗಳಿಗಾಗಿ ಅವರು ಸದಾ ಕೃತಜ್ಞರಾಗಿದ್ದು ಅವರ ಜೀವನವನ್ನು ದೇವರ ಮಹಿಮೆಗೆ ಸಮರ್ಪಿಸಲೆಂದು ಪ್ರಾರ್ಥಿಸೋಣ. ನಮ್ಮ ದೇಶದ ನಾಯಕರು ಹಾಗೂ ಆಡಳಿತಗಾರರಿಗಾಗಿ ಪ್ರಾರ್ಥಿಸೋಣ. ಅವರು ದೇವದತ್ತ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸಿ ಪ್ರಜೆಗಳ ಒಳಿತಿಗಾಗಿ ಬಾಳಿ ದೇವರ ಮಹಿಮೆಗಾಗಿ ಕಾರ್ಯನಿರ್ವಹಿಸಲು ದೇವರು ಅವರನ್ನು ಪ್ರೇರೇಪಿಸಲೆಂದು ಪ್ರಾರ್ಥಿಸೋಣ. ಆರೋಗ್ಯವಿಲ್ಲದವರು, ಬಡವರು ಮತ್ತು ತಿರಸ್ಕೃತರಿಗಾಗಿ ಪ್ರಾರ್ಥಿಸೋಣ. ಕುಷ್ಠರೋಗಿಗಳನ್ನು ಗುಣಪಡಿಸಿದ ಕ್ರಿಸ್ತರು ಇವರೆಲ್ಲರಿಗೂ ದೈವಿಕ ಸ್ಪರ್ಶವನ್ನು ನೀಡಿ ಅವರೆಲ್ಲರೂ ಆರೋಗ್ಯ ಭಾಗ್ಯ ಹಾಗೂ ಸಾಂತ್ವನವನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ನಮಗೆ ಅವರ ಕೃಪೆಗೆ ಪ್ರತಿಕ್ರಿಯಿಸುವ ಮನಸ್ಸನ್ನು ನೀಡಿ ದಿನನಿತ್ಯದ ಜೀವನದಲ್ಲಿ ನಾವು ಕೃತಜ್ಞತೆಯನ್ನು ವ್ಯಕ್ತಪಡಿಸುವವರಂತಾಗಿಯೂ ಅವರ ಪ್ರೀತಿಗೆ ಜೀವಂತ ಸಾಕ್ಷಿಗಳಾಗಲು ನಮ್ಮನ್ನು ಅನುಭವಿಸಲೆಂದು ಪ್ರಾರ್ಥಿಸೋಣ. ಮೌನವಾಗಿ ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ನಾವು ನಿಮಗೆ ಅರ್ಪಿಸಿದ ಈ ನಮ್ಮ ದೀನ ಪ್ರಾರ್ಥನೆಗಳನ್ನ ದಯೆಯಿಂದ ಆಲಿಸಿರಿ. ನಮ್ಮ ಜೀವನವನ್ನ ಈ ಪ್ರಪಂಚದಲ್ಲಿ ಭೂಮಿಯಲ್ಲಿ ನಿಮ್ಮ ಇಚ್ಛೆಯಂತೆ ಬಾಳಲು ಬೇಕಾದ ಎಲ್ಲ ಆಶೀರ್ವಾದಗಳನ್ನ ನಮಗೆ ದಯೆಯಿಂದ ಕರುಣಿಸಿರಿ. ಈ ನಮ್ಮ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಅರ್ಪಿಸುತ್ತೇವೆ. Amen.
ಆಶೀರ್ವದಿಸಿರಿ. ಪ್ರಭು, ಈ ಬಲಿಯರ್ಪಣೆಯೊಂದಿಗೆ ನಿಮ್ಮ ವಿಶ್ವಾಸಿಗಳ ಪ್ರಾರ್ಥನೆಗಳನ್ನು ಅಂಗೀಕರಿಸಿರಿ. ಭಕ್ತಿಪೂರ್ವಕ ಈ ಆಚರಣೆಗಳಿಂದ ನಾವು ಸ್ವರ್ಗೀಯ ಸೌಭಾಗ್ಯಕ್ಕೆ ಬಂದು ಸೇರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಂದು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ದೈವತ್ವವು ಪ್ರತ್ಯಾದ ನಮ್ಮ ಸಹಾಯಕ್ಕೆ ಬಂದುದು ನಿಮ್ಮ ಎಲ್ಲೆ ಮೇಲಿದ ಮಹಿಮೆಯಿಂದಲೇ ಎಂದು ನಾವು ಅರಿತಿದ್ದೇವೆ. ಮಾನವನ ಅವನತಿಗೆ ಕಾರಣವೇ ಆತನ ರಕ್ಷಣೆಯ ಸಾಧನವಾಗುವಂತೆ ಕ್ರಿಸ್ತರ ಮುಖಾಂತರ ರಕ್ತದಿಂದಲೇ ಔಷಧಿಯನ್ನು ರೂಪಿಸಿದಿರಿ. ಅವರ ಮುಖಾಂತರವೇ ದೂತಗಣಗಳು ನಿಮ್ಮ ಮಹತ್ವವನ್ನು ಆರಾಧಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಆನಂದಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿ ಎಂದು ಪ್ರಾರ್ಥಿಸುತ್ತಾ ಒಂದೇ ಕಂಠದಿಂದ ನಿಮ್ಮ ಸ್ತುತಿಯನ್ನು ಅನುಗಾನದಿಂದ ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕುಡಿಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ನಿರ್ಭಯತೆ ಸುರಿಸಿ ಪಾವನಗೊಳಿಸುವುದು ಪ್ರಾರ್ಥಿಸುತ್ತೇವೆ. ನಮಗೆವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಮಾಡದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿನಗೆ ಜೊತೆಯಲ್ಲೂ ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವೈವ ರೊಟ್ಟಿಯನ್ನು ರಕ್ಷಣೀಯ ಪಾತ್ರೆಯಲ್ಲಿ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮ ಹೊಂದುಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರುದಿಗೂ ಅವರೊಂದಿಗೂ ನಮ್ಮ ಧರ್ಮಾಧೀಶ ಪೀಟರ್ ಮಚಾರ್ ಅವರೊಂದಿಗೂ ಸತೀಶ್ ಮತ್ತು ಸುಸೀನಾಥನ್ ಸಹಾಯಕ ಧರ್ಮಾಧೀಶರೊಂದಿಗೂ ಸಕಲ ಯಾಜಕರೊಂದಿಗೂ ಅದರ ಪ್ರೀತಿಯ ಪರಿಪೂರ್ಣತೆಯರಿಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿಷ್ಠೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದೈವಿಕರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜಾ ಕನ್ಯಾ ಮನೆಯವರೊಂದಿಗೂ ಆದ್ಯಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಕರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರೊಂದಿಗೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರ ಮಲೈಕ್ಯರಲ್ಲಿ ಸರ್ವಗೌರವವೂ ಮಹಿಮೆಯೂ ಯುವಕಾಂತರಕ್ಕೂ ನಿಮಗೆ ಸಲ್ಲಲಿ. ಒಟ್ಟಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ನಮ್ಮ ಕರಗಳನ್ನು ಜೋಡಿಸೋಣ, ಕಣ್ಣು ಮುಚ್ಚೋಣ. ಈ ಕ್ಷಣದಲ್ಲಿ ಶಾಂತಿಗಾಗಿ ಪ್ರಾರ್ಥಿಸುವಾಗ, ಈ ಶಾಂತಿಗಾಗಿ ವಿಶೇಷ ಪ್ರಾರ್ಥನೆಯನ್ನು ಮಾಡುವಾಗ ಪ್ರಭುವಿನ ಶಾಂತಿ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಗಳಲ್ಲಿ ಹಾಗೂ ನಮ್ಮ ಮನಸ್ಸಲ್ಲಿ ನೆಲೆಸಲಿ. ಪ್ರಭುವಿನ ಶಾಂತಿ ವಿಶೇಷವಾಗಿ ಯಾರೆಲ್ಲರೂ ನಮ್ಮನ್ನು ಪ್ರಾರ್ಥಿಸಲಿಕ್ಕೆ ಬೇಡಿಕೊಂಡಿದ್ದಾರೆ ಮತ್ತು ಯಾರು ನಾವು ಪ್ರಾರ್ಥಿಸಲಿಕ್ಕೆ ಆಶ್ವಾಸನೆ ನೀಡಿದ್ದೇವೆ, ಅವರಿಗೆ ಪ್ರಭುವಿನ ಶಾಂತಿ ಲಭಿಸಲು ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ಕಷ್ಟದಲ್ಲಿರುವವರಿಗೆ,
ಬೇಸರ ನಿರಾಶೆಗಿರುವವರಿಗೆ ವಿಷಯಗಳಲ್ಲಿ ಪ್ರಾರ್ಥಿಸು. ಯಾರಿಗಾಗಿ ಪ್ರಾರ್ಥಿಸಲು ನೀವು ಬಯಸ್ತಾ ಇದ್ದೀರಿ, ಪ್ರಭುವಿನ ಶಾಂತಿಯವರಿಗೆ ಅಗತ್ಯವಿರುವುದು ಬಯಸ್ತಿರೋರಿಗಾಗಿ ಪ್ರಾರ್ಥಿಸು. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದೈಹಿಕವಾಗಿ ಭಾವಿಸಿರಿ. ಯಾರಿಗಾಗಿ ನಾವು ಪ್ರಾರ್ಥಿಸಿದ್ದೇವೆ ಅವರಿಗೂ ನಿಮ್ಮ ಶಾಂತಿಯನ್ನು ಕರುಣಿಸಿರಿ. ಇವರಿಗೊಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ಪರಸ್ಪರ ಶಾಂತಿಯನ್ನು ಕೊಡೋಣ. ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ಪ್ರಭು ಯೇಸು ಕ್ರಿಸ್ತರು ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು.
ಪ್ರಾರ್ಥಿಸೋಣ. ಪ್ರಭು, ಮಹೋನ್ನತರಾದ ನಿಮ್ಮನ್ನು ಬಹುವಿನಯದಿಂದ ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರರಾದಿ ಪವಿತ್ರ ಶರೀರ ಮತ್ತು ರಕ್ತದ ಆಹಾರದಿಂದ ನೀವು ನಮ್ಮನ್ನು ಪೋಷಿಸುತ್ತೀರಿ. ಅಂತೆಯೇ ಅವರ ದೈವ ಸ್ವಭಾವದಲ್ಲೂ ನಾವು ಪಾಲುಗಾರರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು ಕರುಣೆಯಿಂದ ನಿಮ್ಮನ್ನು ಆಶೀರ್ವದಿಸಿ ರಕ್ಷಣಾದಾಯಕ ಸುಜ್ಞಾನವನ್ನು ನಿಮ್ಮ ಮೇಲೆ ಸುರಿಸಲಿ. ವಿಶ್ವಾಸದ ಬೋಧನೆಗಳಿಂದ ದೇವರು ಸದಾ ನಿಮ್ಮನ್ನು ಪೋಷಿಸಿ ಅವರ ಪವಿತ್ರ ಕಾರ್ಯಗಳಲ್ಲಿ ನೀವು ಸತತ ಮುನ್ನಡೆಯುವಂತೆ ಮಾಡಲಿ. ದೇವರು ನಿಮ್ಮ ಹೆಜ್ಜೆಗಳನ್ನು ಅವರತ್ತ ತಿರುಗಿಸಿ ಪ್ರೀತಿಯ ಹಾಗೂ ಶಾಂತಿಯ ಪಥವನ್ನು ನಿಮಗೆ ತೋರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುಖ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ